ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾಮಾಯ ಟ್ಯಾಸಲ್ಸ್ ಕಲೆಕ್ಷನ್ಸ್. ಇವತ್ತೊಂದು ಸಿಂಪಲ್ ಡಿಸೈನ್, ಗ್ರ್ಯಾಂಡ್ ಲುಕ್ ಕೊಡೋ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು 8 ಎಳೆ ದಾರ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೆರಡು 6 ಎಳೆ ದಾರ ಬರುತ್ತೆ. ಇದು ಬಾಬಿನ್ಗೆ ಸುತ್ತಕೊಂಡು ಒಂದೊಂದು ಎಳೆ ಬರುತ್ತೆ. ಟೋಟಲ್ 8 ಸ್ಟ್ರ್ಯಾಂಡ್ಸ್ ಆಗುತ್ತೆ. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಸೀರೆಗೆ ಲಾಕ್ ಮಾಡೋಣ. 2 ಲಾಕ್ಸ್, ಎರಡು ಲಾಕ್ ಆದಮೇಲೆ 4 ಚೈನ್ಸ್. 4 ಚೈನ್ಸ್ ಎಲ್ಲಿ ಬರುತ್ತೆ ನೋಡಿಕೊಂಡು ಈ ಥರ ಲಾಕ್, ಪುನಃ ಪಕ್ಕದಲ್ಲೇ ಇನ್ನೊಂದು ಲಾಕ್. ಇದು ನೀಡಲ್ 9 ನಂಬರ್ ನೀಡಲ್, ಸಾರಿ ಆವಾಗ ಹೇಳಲಿಲ್ಲ, 9 ನಂಬರ್ ನೀಡಲ್ ತಗೊಳ್ತಾ ಇದ್ದೀನಿ. 4 ಚೈನ್ಸ್ 2 ಲಾಕ್ಸ್ ಆದಮೇಲೆ ಆ ಕಡೆ ಈ ಕಡೆ 2 ಲಾಕ್ಸ್ ಆದಮೇಲೆ ಈಗ ಒಂದು ಬೀಡ್ ಆ್ಯಡ್ ಮಾಡ್ತೀನಿ. ಬೀಡ್ ಈ ಥರ ಇಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಆ್ಯಡ್ ಮಾಡ್ತೀನಿ. ಸೆಕೆಂಡ್ ಲಾಕ್, ಫೋರ್ ಚೈನ್ಸ್, ಫೋರ್ ಚೈನ್ಸ್ ಆದಮೇಲೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಸೆಕೆಂಡ್ ಲಾಕ್, ಫೋರ್ ಚೈನ್ಸ್ 2 ಲಾಕ್ಸ್ ಆದಮೇಲೆ ಇವಾಗ ಪುನಃ ಒಂದು ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್, ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಪುನಃ ಇನ್ನೊಂದು ಲಾಕ್ ಪಕ್ಕದಲ್ಲಿ, ಪುನಃ 4 ಚೈನ್ಸ್. 4 ಚೈನ್ಸ್ ಆದಮೇಲೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್, ಪಕ್ಕದಲ್ಲೇ ಇನ್ನೊಂದು ಲಾಕ್. ಇದೇ ಥರ ಫಸ್ಟ್ ಸ್ಟೆಪ್ ರಿಪೀಟ್ ಮಾಡ್ತಾ ಹೋಗೋದು. ಸೆಕೆಂಡ್ ಸ್ಟೆಪ್ ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅಂದ್ಕೊಳ್ಳಿ. ಇಲ್ಲಿ 2 ಸಿಂಗಲ್ ಕ್ರೋಶೆ ಇರೋ ಕಡೆ 1 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿ ಇವಾಗ ನಾನು 4 ಚೈನ್ಸ್ ಮಾಡ್ತೀನಿ. 4 ಚೈನ್ಸ್ ಮಾಡಿಕೊಂಡು ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೋತೀನಿ. ಅಲ್ಲಿಂದ ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಬೀಡ್ ಹಿಂದ್ಗಡೆ ಇರೋ ದಾರಕ್ಕೆ, ಬೀಡ್ ಲಾಕ್ ಮಾಡಿರೋ ದಾರಕ್ಕೆ ಈ ಥರ ದಾರನ ಈ ಥರ ತರಬೇಕು. ತಂದು ಒಂದು ಹಾಫ್ ಡಬಲ್ ಕ್ರೋಶೆ, 2 3 4 5 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ನಾನು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಬೇಕಂತಿಲ್ಲ, ಹಾಗೆ ಸೂಜಿ ಮೇಲೆ ಪುನಃ ದಾರ ಸುತ್ತಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ಒಂದು ಹಾಫ್ ಡಬಲ್ ಕ್ರೋಶೆ, ಬೀಡ್ ಆದಮೇಲೆ ಪುನಃ 5 ಹಾಫ್ ಡಬಲ್ ಕ್ರೋಶೆಸ್ ಮಾಡಬೇಕು.
3 4 5 ಆದಮೇಲೆ ಇವಾಗ ಇಲ್ಲಿ 2 ಸಿಂಗಲ್ ಕ್ರೋಶೆ ಇದೆಯಲ್ವ, ಅಲ್ಲಿ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ತೀನಿ. ಈ ಥರ ಒಂದು ಚಿಕ್ಕ ಮಿನಿ ಆರ್ಚ್ ಫಾರ್ಮ್ ಆಗುತ್ತೆ. ಈ ಥರ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಇಲ್ಲಿ ಲಾಕ್ ಮಾಡಿದ್ದೀನಲ್ವ, ಇವಾಗ ಅಲ್ಲಿಂದ ನಾನು 4 ಚೈನ್ಸ್ ಇದು ಕುಚ್ಚುಗೆ ಸ್ಪೇಸ್ ಬರುತ್ತೆ. ಲಾಕ್ ಮಾಡ್ಕೊಂಡಾದಮೇಲೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಬೀಡ್ ಹಿಂದ್ಗಡೆ ಇರೋ ದಾರಕ್ಕೆ ಹಾಫ್ ಡಬಲ್ ಕ್ರೋಶೆಸ್ ಮಾಡ್ತಾ ಹೋಗೋದು. 1 2 3 4 5 ಹಾಫ್ ಡಬಲ್ ಕ್ರೋಶೆ ಮಾಡಿ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಕೊಂಡು ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು, ಬೀಡ್ ಲಾಕ್ ಮಾಡಬೇಕಂತಿಲ್ಲ, ಡೈರೆಕ್ಟ್ ಸೂಜಿ ಮೇಲೆ ಹಾಗೆ ದಾರ ಸುತ್ತಕೊಂಡು ಇಲ್ಲಿ ಪುನಃ 5 ಹಾಫ್ ಡಬಲ್ ಕ್ರೋಶೆಸ್ ಮಾಡ್ತಾ ಹೋಗೋದು. ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಇದು 2 ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, ಅಲ್ಲಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿಂದ ನಾನು ಇವಾಗ ಪುನಃ 4 ಚೈನ್ಸ್ ಹಾಕ್ತೀನಿ. 4 ಚೈನ್ಸ್ ಮಾಡಿ ಇಲ್ಲಿ 2 ಸಿಂಗಲ್ ಕ್ರೋಶೆ ಇರೋ ಕಡೆ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ತೀನಿ. ಅದೇ ಥರ ಇಲ್ಲೂ ಹಾಫ್ ಡಬಲ್ ಕ್ರೋಶೆಸ್ ಮಾಡೋದು. ಇಲ್ಲಿ ದಾರ ಇದೆ ನೋಡಿ, ಇದಕ್ಕೆ ಹಾಫ್ ಡಬಲ್ ಕ್ರೋಶೆಸ್ ಮಾಡ್ತಾ ಹೋಗೋದು. ಈ ಥರ ಚಿಕ್ಕ ಆರ್ಚಸ್ ಬರುತ್ತೆ. ಬಿಗಿನರ್ ಫ್ರೆಂಡ್ಲಿ ಡಿಸೈನ್ ಇದು. ಈಗ ತಾನೇ ಕ್ರೋಶ ಕಲಿತವರು ಸುಲಭವಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ ಕುಚ್ಚು ಕಟ್ಟಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇದು ಸೆಕೆಂಡ್ ಸಿಂಪಲ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಏನೂ ಇಲ್ಲ, ಇದು ಬೇಬಿ ಕುಚ್ಚು ಡೈರೆಕ್ಟ್ ಸೀರೆಗೆ ಹಾಕೋ ಬದಲು ಈ ಥರ ಚೈನ್ಸ್ ಹಾಕ್ಕೊಂಡು ನೀವು ಯಾವ ಥರ ಸಿಂಪಲ್ಲಾಗಿ ಕುಚ್ಚು ಕಟ್ಬೋದು ಅಂತ ಜಸ್ಟ್ ಒಂದು ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ 4 ಚೈನ್ಸ್ ಇದು ಕುಚ್ಚುಗೆ ಬೀಡ್ಸ್ ಹಾಕಿದ್ದೀನಿ ಒಂದು, ಹಾಗೂ ಇಲ್ಲಿ 4 ಚೈನ್ಸ್ ಕುಚ್ಚುಗೆ ಒಂದು ಬೀಡು 2 ಕುಚ್ಚು, ಒಂದು ಬೀಡು 2 ಕುಚ್ಚು, ಇದೇ ಥರ ಕಂಟಿನ್ಯೂ ಮಾಡೋದು. ಇಲ್ಲಿ 4 ಚೈನ್ಸ್ ಆಯಿತು. ಇವಾಗ ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡನ್ನ ಈ ಥರ ಆ್ಯಡ್ ಮಾಡ್ಕೋತೀನಿ. ಆ್ಯಡ್ ಆದಮೇಲೆ ಬೀಡ್ ಲಾಕ್, ಪುನಃ ಒಂದು ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೆ ನೋಡಿಕೊಂಡು ಈ ಥರ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಆದಮೇಲೆ ಇವಾಗ ಇಲ್ಲಿಂದ ಪುನಃ 4 ಚೈನ್ಸ್ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 2 ಚೈನ್ಸ್, ಇದು ಜಸ್ಟ್ ಕುಚ್ಚು ಮಧ್ಯ ಗ್ಯಾಪ್ ಇರಲಿ ಅನ್ನೋಕ್ಕೋಸ್ಕರ ಇದು 2 ಚೈನ್ಸ್ ಹಾಕ್ತಾಯಿದ್ದೀನಿ. ನಿಮಗೆ 2 ಚೈನ್ಸ್ ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಇಲ್ಲಿ 4 ಚೈನ್ಸ್ ಮಾಡಿಕೊಂಡು ಪಕ್ಕನೇ ಕುಚ್ಚುಗೆ 4 ಚೈನ್ಸ್ ಮಾಡ್ಕೋಬೋದು. ನಿಮಗೆ ಯಾವ ಥರ ಐಡಿಯಾ ಬರುತ್ತೋ ಆ ಥರ ಮಾಡ್ಕೋಬೋದು. ಇದು ಕೆಲವು ಕಸ್ಟಮರ್ಸ್ ಡೈರೆಕ್ಟ್ ಬೇಬಿ ಕುಚ್ಚು ಮಾಡಿಕೊಂಡ್ರೆ ಸೀರೆಗೆ ಹೋಲ್ ಬೀಳುತ್ತೆ, ಸೀರೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳೋರಿಗೆ ಈ ಥರ ನೀವು ಐಡಿಯಾ ಕೊಡ್ಬೋದು.
ಕ್ರೋಶಾ ಬೇಸ್ ಲೈನ್ ಮಾಡಿಕೊಂಡು ಈ ಥರ ನೀವು ಕುಚ್ಚನ್ನ ಕಟ್ಕೋಬೋದು. ಸಿಂಪಲ್ಲಾಗಿ ಈಸಿಯಾಗಿದೆ, ಬೇಗ ಆಗೋಗುತ್ತೆ. ಜಸ್ಟ್ ಇವಾಗಷ್ಟೇ ಕ್ರೋಶಾ ಕಲಿತವರಿಗೆ ನೀವು ಇದೊಂದು ಸಲ ಟ್ರೈ ಮಾಡ್ಬೋದು. ಈಸಿ ಇದೆ. ಜಸ್ಟ್ ನಿಮಗೆ ಚೈನ್ಸ್ ಹಾಕೋಕ್ಕೆ ಬಂದರೂ ಸಾಕಾಗುತ್ತೆ. ಇದರಲ್ಲೇ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಚೈನ್ಸ್ ಹಾಕ್ಕೊಂಡು ಈ ಥರ ಕುಚ್ಚು ಕಟ್ಕೊಂಡು ಚೆನ್ನಾಗಿ ಕಾಣಿಸುತ್ತೆ. ಡೈರೆಕ್ಟ್ ಸೀರೆಗೆ ಬೇಬಿ ಕುಚ್ಚು ಹಾಕ್ಕೊಂಡು ಬೋರ್ ಆಗಿದ್ದರೆ ಈ ಥರ ಒಂದು ಟ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. 4 ಚೈನ್ಸ್ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್. ಪುನಃ ಒಂದು ಚೈನ್, ಒಂದು ಬೀಡ್, ಬೀಡ್ ಹಾಕಿ ಬೀಡ್ ಲಾಕ್, ಇನ್ನೊಂದು ಚೈನ್ ಮಾಡಿಕೊಂಡು ಈ ಥರ ಎಲ್ಲಿ ಬರುತ್ತೆ ಅಲ್ಲಿ ಸಿಂಪಲ್ಲಾಗಿ ಒಂದು ಹೀಗೆ ಲಾಕ್ ಮಾಡ್ಕೊಳ್ಳಿ. ಪುನಃ 4 ಚೈನ್ಸ್, ಕುಚ್ಚುಗೆ ಸ್ಪೇಸ್, 2 ಚೈನ್ಸ್, ಲಾಕ್, 4 ಚೈನ್ಸ್, ಇದೇ ಥರ ಕ್ರೋಶಾ ಬೇಸ್ ಲೈನ್ ಕಂಟಿನ್ಯೂ ಮಾಡಿಕೊಂಡು ಕುಚ್ಚು ಕಟ್ಟೋದು. ಹೇಗೆ ಬರುತ್ತೆ ಅಂತ ನಿಮಗೆ ಕುಚ್ಚು ಕಟ್ಟಿ ಫೈನಲ್ ಲುಕ್ ತೋರಿಸ್ತೀನಿ. ಕುಚ್ಚು ಕಟ್ಟಿ ರೆಡಿಯಾಗಿದೆ. 157 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಈ ಥರ ಸಿಂಪಲ್ ಡಿಸೈನ್ಸ್ ಕಾಣಿಸುತ್ತೆ ನೋಡಿ. ಬಿಗಿನರ್ಸ್ ಮಸ್ಟ್ ಟ್ರೈ ಡಿಸೈನ್ಸ್. ಇದು ತುಂಬ ಈಸಿ ಇದೆ, ಯಾರೂ ಟ್ರೈ ಮಾಡ್ಬೋದು, ಏನೂ ಕಷ್ಟ ಇಲ್ಲ. ಬಿಗಿನರ್ಸು ನಿಮ್ಮದೇ ಸೀರೆಗೆ ಒಂದು ಸಲ ಈ ಡಿಸೈನ್ಸು ಟ್ರೈ ಮಾಡಿ, ಆಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಬೇರೆ ಆರ್ಡರ್ಸ್ ಬಂದಾಗ ಈ ಡಿಸೈನ್ಸ್ ನೀವು ಸಜೆಸ್ಟ್ ಮಾಡಿಕೊಡ್ಬೋದು. ಈ ಥರ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದಾದರೆ 350 to 400 ಚಾರ್ಜ್ ಮಾಡ್ಕೋಬೋದು. ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದಾದರೆ 300 to 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ, ಲೊಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹಾಗೂ ನಿಮ್ಮ ನೀಟ್ನೆಸ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ನೋಡಿಕೊಂಡು ರೇಟ್ ಫಿಕ್ಸ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಹೊಸ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್.